ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿನ ನಾವು ಮುಳಬಾಗಿಲು ತಾಲೂಕು ಬಾಲ್ ಬ್ಯಾಡ್ಮಿಂಟನ್ ಅಂಡರ್ 14 ಮತ್ತು ಅಂಡರ್ 17 ಕ್ರೀಡಾಕೂಟವನ್ನ ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ವಿ. ನಮ್ಮ ಶಾಲೆಯಲ್ಲಿ ಆಯೋಜಿಸಬೇಕಂದ್ರೆ ನನಗೊಂದು ಇನ್ಸ್ಪಿರೇಷನ್ ಏನು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಆಗ್ಲಿ, IPL ಮ್ಯಾಚ್ ಆಗ್ಲಿ, ಮುಂಬೈಲಿ ಆಡಿದಾಗ ನೀತು ಅಂಬಾನಿ ಅವರು ಅರ್ಧ ಸ್ಟೇಡಿಯಂ ಅನ್ನ ಮಕ್ಕಳಿಗಾಗಿ ಮೀಸಲಿಡ್ತಾ ಇದ್ರು. ಏನಕ್ಕಪ್ಪ ಮೀಸಲಿಡ್ತಾ ಇದ್ರು ಅಂದ್ರೆ, ಆಟ ಆಡೋರ್ಗಿಂತ ಆಟ ನೋಡಕ್ ಬಂದವ್ರಿಗೆ ಆ ಕ್ರೀಡೆ ಬಗ್ಗೆ ತಿಳಿಬೇಕು, ಅವರಲ್ಲೂ ಆ ಉತ್ಸಾಹ ಬರಬೇಕು ಅಂತ ಏನು ಮುಂಬೈಲಿ ನಡೀತಕ್ಕಂತ ಕ್ರಿಕೆಟ್ ಅನ್ನ ನೋಡ್ಲಿಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದಾರಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮ ಮಕ್ಕಳು ಎಲ್ಲ ಬೇರೆ ಕಡೆ ಎಲ್ಲಾದ್ರೂ ಆಡಿದಾಗ ಇಲ್ಲಿ ನಮ್ಮ ಶಾಲೆಯಲ್ಲಿ ಆಡದೇ ಇರ್ತಕ್ಕಂಥ ಮಕ್ಕಳು ಅವರು ಆ ಆಟವನ್ನ ನೋಡಿ ಕಲಿಬೇಕು. ಆ ಗೇಮ್ ಯಾವ ತರ ಇರ್ತದೆ, ರೆಫ್ರಿಗಳು ಯಾವ ತರ ಅದನ್ನ ರಿಸಲ್ಟ್ ಕೊಡ್ತಾರೆ, ಮತ್ತೆ ಆ ಒಂದು ಗೇಮ್ ನ ಮಹತ್ವ ಯಾವ ತರ ಇರ್ತದೆ ಅಂತ ನಮ್ಮ ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೂ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ನಮ್ಮ ಶಾಲೆಯಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟವನ್ನ, ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ನಾವು ಆಯೋಜಿಸಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿದ ನಂತರ ನಮ್ಮ ಮೊದಲನೇ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ನಾವು ಅಧಿಕಾರಿಗಳಿಗೆ ಅದನ್ನ ತಿಳಿಸ್ಕೊಡ್ಬೇಕು, ಅವ್ರ ಹತ್ರ ಪರ್ಮಿಷನ್ ತಗೊಳ್ಬೇಕಾಗಿತ್ತು. ಸೊ ನಮ್ಮ ಏನು TPO ತಾಲೂಕು ಫಿಸಿಕಲ್ ಎಜುಕೇಶನ್ ಆಫೀಸರ್ ಆಗಿರ್ತಕ್ಕಂಥ, ಸ್ಮಾರ್ಟ್ ಅಂಡ್ ಡೈನಾಮಿಕ್ ಆಫೀಸರ್ ಆಗಿರ್ತಕ್ಕಂಥ ನಮ್ಮ ರಹೀಂ ಸರ್ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ, ನೀವು ಯಾವ ಡೇಟ್ ಬೇಕು ಹೇಳಿ ಸರ್, ನಾನು ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ, ಆ ಡೇಟ್ ಪ್ರಕಾರವಾಗಿ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟವನ್ನ ನಿಮ್ಮ ಶಾಲೆಯಲ್ಲಿ ಆಯೋಜಿಸಿರಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ರು. ಅದೇ ರೀತಿಯಾಗಿ ನಾವು ಇವತ್ತಿನ ದಿನ ಈ ಒಂದು ಕ್ರೀಡಾಕೂಟವನ್ನ ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ವಿ. ಈ ಒಂದು ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ TPO ಆಗಿರ್ತಕ್ಕಂಥ ರಹೀಂ ಶರೀಫ್ ಸರ್ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ. ತುಂಬು ಹೃದಯದ ನಮ್ಮ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಮತ್ತೆ ಇಲ್ಲಿ ಬಂದಿರತಕ್ಕಂಥ ಕ್ರೀಡಾಪಟುಗಳು ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಫಿಸಿಕಲ್ ಎಜುಕೇಶನ್ಗೆ ನಮ್ಮ ತಾಲೂಕು ಫಿಸಿಕಲ್ ಎಜುಕೇಶನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ಶಂಕರ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಹನುಮನಹಳ್ಳಿಯಿಂದ ತಮ್ಮ ಟೀಮ್ ಅನ್ನ ಕರ್ಕೊಂಡು ಬಂದು ಈ ಒಂದು ಕ್ರೀಡಾ ಸ್ಫೂರ್ತಿಯನ್ನ ಮೆರಿಬೇಕು ಅಂತ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥ ಮನುಕುಮಾರ್ BG ಹನುಮನಹಳ್ಳಿಯಿಂದ PT ಮಾಸ್ಟರ್ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಕಡೆಯಿಂದ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಫ್ರೆಂಡು ಹಾಗೂ PT ಮಾಸ್ಟರು, ಕಬಡ್ಡಿಯಲ್ಲಿ ತುಂಬಾ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ರವಿಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸೆಂಟೆನ್ಸ್ ಭಾಸ್ಕರ್. ಅದೇ ರೀತಿಯಾಗಿ ಮೊದಲಿಂದನೂ ಸೆಂಟೆನ್ಸ್ ಸ್ಕೂಲ್ ಅಂತ ಅಂದ್ರೆ ಬಾಲ್ ಬ್ಯಾಡ್ಮಿಂಟನ್ ತುಂಬಾ ಫೇಮಸ್. ಸೊ ಸೆಂಟೆನ್ಸ್ ಸ್ಕೂಲ್ ಇಂದ ಭಾಸ್ಕರ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ಶಾಲೆಯ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಕ್ರೀಡಾಕೂಟವನ್ನ ನಮ್ಮ ಶಾಲೆಯಲ್ಲಿ ಆಯೋಜಿಸಬೇಕು ಅಂತಂದ್ರೆ ನಮ್ಮ ಹೆಡ್ ಮಿಸ್ಟ್ರೆಸ್ ಸಹಕಾರ ತುಂಬಾ ಮುಖ್ಯವಾಗಿತ್ತು. ಸುಮಾರು ಒಂದು 20 ದಿನಗಳಿಂದ 2 ಗಂಟೆಯಿಂದ ಪ್ರಾಕ್ಟೀಸ್ ಅನ್ನ ಕೊಟ್ಟು ಈ ಒಂದು ಕ್ರೀಡಾಕೂಟವನ್ನ ಇಲ್ಲಿ ತನಕ ತಗೊಂಡ್ ಬಂದಿರತಕ್ಕಂಥ ನಮ್ಮ ಹೆಡ್ ಮಿಸ್ಟ್ರೆಸ್ ಆದಂತ ರಾಜೇಶ್ವರಿ ಮೇಡಮ್ ಅವ್ರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರೈಮರಿ ಹೆಡ್ ಮಿಸ್ಟ್ರೆಸ್ ಆಗಿರ್ತಕ್ಕಂಥ ನಮ್ಮ ಜೆನಿಫರ್ ಮೇಡಮ್ ಅವರು ಇದ್ದಾರೆ. ಅವ್ರಿಗೂ ಸಹ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಟ್ರಸ್ಟಿ ಮೆಂಬರು ಕುಸುಮಾ ಮೇಡಮ್ ಅವ್ರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಕ್ರೀಡಾಕೂಟ ನಡೆಸಿಕೊಳ್ಳಲು ಸುಮಾರು ದಿನಗಳಿಂದ ಶ್ರಮ ಪಟ್ಟು ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ನಮ್ಮ ಇಬ್ಬರು PT ಮಾಸ್ಟರ್ಗಳಾಗಿರ್ತಕ್ಕಂಥ ವೆಂಕಟ್ ಸರ್ ಮತ್ತು ಸಂತೋಷ್ ಸರ್ಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಹೊಸದಾಗಿ ನಮ್ಮ ಶಾಲೆಗೆ ಸ್ಪೋರ್ಟ್ಸ್ಗೆ ಅಂತ ಸಪರೇಟ್ ಆಗಿ ಕೋಚ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಅಶೋಕ್ ಅವರು ಇದ್ದಾರೆ. ಅವ್ರಿಗೂ ನಮ್ಮ ಶಾಲೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಂತರ
ಇಲ್ಲಿರ್ತಕ್ಕಂಥ ಎಲ್ಲಾ ಟೀಚರ್ಸ್ಗೂ ನಮ್ಮ ಶಾಲೆಯ ಪರವಾಗಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಂದಿರತಕ್ಕಂತ ಕ್ರೀಡಾಪಟುಗಳು ಹಾಗೂ ಕೂತಿರ್ತಕ್ಕಂತ ಕ್ರೀಡಾಭಿಮಾನಿಗಳು ತಮ್ಮೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. So now I welcome our. It's a privilege to me to be here as a chief guest, especially the event related to sports. The dignitary of the dais and the secretary to the trust and the backbone of this school, Shri Raghavendra Raghu sir avare, ಇನ್ನೊಬ್ಬರು ಮುಖ್ಯ ಅತಿಥಿ ಆಗಿರುವಂತಹ ನನ್ನ ಬೆನ್ನೆಲುಬು ಆಗಿರುವಂತಹ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮುಳಬಾಗಿಲು ಶಾಖೆ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಂಕರಪ್ಪನವರೇ, ಈ ಒಂದು ಸಂಸ್ಥೆಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ರಾಜೇಶ್ವರಿ ಮೇಡಮ್ನವರೇ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯಾಗಿರುವಂತಹ ಜೆನಿಫರ್ ರವರೇ, ಇನ್ನೊಬ್ಬ ಟ್ರಸ್ಟಿ ಆಗಿರುವಂತಹ ಕುಸುಮಾ ಮೇಡಮ್ನವರೇ, ಈ ಒಂದು ಶಾಲೆಯ ಕ್ರಿಯಾಶೀಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ವೆಂಕಟ್ ಮತ್ತು ಸಂತೋಷ್ ರವರೇ, ಬಾಲ್ ಬ್ಯಾಡ್ಮಿಂಟನ್ ಕೋಚ್ ಆಗಿರುವಂತಹ ಶ್ರೀಯುತ ಅಶೋಕ್ ರವರೇ, ನನ್ನ ಸಹ ಉದ್ಯೋಗಿಗಳಾಗಿರುವಂತಹ ಶ್ರೀಯುತ ಮನುಕುಮಾರ್ ಬಿಜಿ ರವರೇ, ರವೀಂದ್ರ ಆರ್ ರವರೇ, ಅಶ್ವಿನಿ ಮೇಡಮ್ನವರೇ, ಭಾಸ್ಕರ್ ರೆಡ್ಡಿ ರವರೇ, ಮತ್ತೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಶಾಲೆಯ ಮುದ್ದು ಮಕ್ಕಳೇ, ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ವಿವಿಧ ಶಾಲೆಗಳಿಂದ ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ಭಾಗವಹಿಸೋಕೆ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳೇ, ಇವತ್ತು ಈ ದಿನ ಏನಿದೆ ಅತ್ಯಂತ ಸಂತೋಷಕರವಾಗಿರುವಂತಹ ಒಂದು ದಿನ. ಯಾಕೆ ಅಂದ್ರೆ ಶಾಲೆಯ ಹೆಸರನ್ನ ನೀವು ನೋಡಿರ್ಬೋದು, RM ಇಂಟರ್ನ್ಯಾಷನಲ್ ಅಂತ. ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಗುಣಮಟ್ಟ ಹೊಂದಿರುವಂತಹ ಅಂತ. ಖಂಡಿತವಾಗ್ಲೂ ಇವತ್ತಿನ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನೋಡಿದ್ರೆ ಹೆಸರಿಗೆ ತಕ್ಕಂತೆ ಐತೆ ಅನ್ನೋ ಒಂದು ಮನೋಭಾವನೆ ನನಗೆ ಬಂದಿದೆ ಸರ್. ಖಂಡಿತವಾಗ್ಲೂ ಇದಕ್ಕೆ ಜೋರ್ ಚಪ್ಪಾಳೆ ಹೊಡಿಬಹುದು. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಹೊಗಳೋದಕ್ಕಲ್ಲ. ಇವತ್ತಿನ ಒಂದು ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸ್ಕೂಲ್ಸ್ ಆರ್ ಓನ್ಲಿ ರಿಸರ್ವ್ಡ್ ಫಾರ್ ರಿಸಲ್ಟ್ಸ್ ಅಂತ ಆಗೋಗಿದೆ. ದಟ್ಸ್ ವೈ ಟುಡೇ ಇಂಡಿಯನ್ಸ್ ಅವರೇಜ್ ಲೈಫ್ ಇಸ್ 45 to 60 years ಗಿಳಿದಿದೆ. ನಮ್ಮ ಬಾಲ್ಯದಲ್ಲಿ ದ ಅವರೇಜ್ ಲೈಫ್ ಸ್ಪ್ಯಾನ್ ಆಫ್ ಇಂಡಿಯನ್ ವಾಸ್ 73 years. ನಾವು ಓದಿದಾಗ, ನಿಮ್ಮ ತರ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ದ ಅವರೇಜ್ ಇಂಡಿಯನ್ ಲೈಫ್ ವಾಸ್ 73 years. ಟುಡೇ 45 ವರ್ಷದಿಂದ ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ? 65 years ಅವನು ಬದುಕ್ಬಿಟ್ಟ ಅಂದ್ರೆ 100 ವರ್ಷ ಕಂಪ್ಲೀಟ್ ಆಗೋಯ್ತು ಒಂದು. ನೀವು ನೋಡಿರ್ಬಹುದು ಇತ್ತೀಚಿನ ದಿನಗಳಲ್ಲಿ ಮಂಡ್ಯದಲ್ಲಿ, ಹಾಸನದಲ್ಲಿ, ಮತ್ತೊಂದು ಕಡೆ 11 ವರ್ಷದ ಮಗುಗೂ ಹಾರ್ಟ್ ಅಟ್ಯಾಕ್, 40 ವರ್ಷದ ಯುವಕನಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ವಾಟ್ ಈಸ್ ದ ಮೇನ್ ರೀಸನ್? ಏನ್ ಕಾರಣ ಇರಬಹುದು? ಯಾಕೆ ಇವತ್ತು 11 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್ ಇವತ್ತು ಆಗ್ತಾ ಇದೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ನಾವು ಬದುಕ್ತಾ ಇರುವಂತಹ ಒಂದು ಜೀವನ ಶೈಲಿ ಏನಿದೆ, ಆ ಜೀವನ ಶೈಲಿ ನಮ್ಮನ್ನ ಇವತ್ತು ಈ ಒಂದು ದುಸ್ಥಿತಿಗೆ ತಗೊಂಡು ಹೋಗ್ತಾ ಇದೆ. ನಾವು ತಿಂತಾ ಇರುವಂತಹ ಆಹಾರ ಪದ್ಧತಿ ಅದು ಕೂಡ ನಮ್ಮನ್ನ ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ. ಬದುಕ್ತಾ ಇರುವಂತಹ ಜೀವನ ಶೈಲಿ ಅಂತ ಹೇಳಿದ್ರೆ, ಜೀವನ ಶೈಲಿಯಲ್ಲಿ ಏನೇನ್ ಇರಬೇಕು? ಉತ್ತಮವಾಗಿರುವಂತಹ ಸತ್ವ ಹೊಂದಿರುವಂತಹ ಆಹಾರ ಇರಬೇಕು, ಕ್ರಿಯಾಶೀಲತೆ ಇರಬೇಕು, ಜೀವನದಲ್ಲಿ ವ್ಯಾಯಾಮಗಳಿಗೆ ಜಾಗ ಇರಬೇಕು. ನಮ್ಮ ಜೀವನದಲ್ಲಿ ನಾವು ವ್ಯಾಯಾಮ ಅನ್ನೋ ಪದ,
ಕ್ರೀಡೆ ಅನ್ನೋ ಪದ ದೇಹಕ್ಕೆ ಶ್ರಮ ಆಗುವಂತಹ ಒಂದು ಕಾರ್ಯವನ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ. ಬಿಕಾಸ್ ಓನ್ಲಿ ವಿ ಆರ್ ಗಿವಿಂಗ್ ಫಸ್ಟ್ ಪ್ರಿಫರೆನ್ಸ್ ಟು ಮನಿ ಮನಿ ಮನಿ. ದುಡ್ಡು ದುಡ್ಡು ದುಡ್ಡು. ಮನಿ ಇಸ್ ನಾಟ್ ಎವ್ರಿಥಿಂಗ್. ಮನಿ ಈಸ್ ಎ ಪಾರ್ಟ್ ಆಫ್ ಲೈಫ್, ದಟ್ಸ್ ಆಲ್. ಆದ್ರೆ ಮನಿ ಇಸ್ ಲೈಫ್ ಅಂತ ನಾವು ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೋಸ್ಕರ ಈ ಒಂದು ಈಗ ನೀವು ಬಿಸಿಲಲ್ಲಿ ಕೂತಿದ್ರೆ ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ನಾವು ನಮ್ಮ ಬಾಲ್ಯದಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಆದಾಗ ಬಿಸಿಲಲ್ಲಿ ಕೂತ ಸಂದರ್ಭದಲ್ಲಿ ಅದರ ಬೆಲೆ ಗೊತ್ತಾಗ್ತಾ ಇರ್ಲಿಲ್ಲ. ಕನಿಷ್ಠ ನಿಮ್ಗೆ ಬಿಸಿಲನ್ನ ಸಹಿಸುವ ಸಾಮರ್ಥ್ಯ ಬರ್ತಾ ಇದೆ ಈಗ. ಅದು ನಿಮ್ಮ ಜೀವನದ ಒಂದು ಕನಿಷ್ಠ ಒಂದು 3 ತಿಂಗಳು 6 ತಿಂಗಳಿನ ವಯಸ್ಸನ್ನ ಹೆಚ್ಚಿಸುತ್ತದೆ, ವೃದ್ಧಿಸುತ್ತದೆ. ಎಲ್ಲಿ ಬೆವರು ಬರುತ್ತೆ ಅಲ್ಲಿ ನಿಮ್ಮ ಟಾಕ್ಸಿನ್ಸ್ ಹೊರಗೆ ಬರುತ್ತೆ. ಎಲ್ಲಿ ಟಾಕ್ಸಿನ್ಸ್ ಆಚೆ ಬರುತ್ತೆ ಅಲ್ಲಿ ನಿಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ. ಈ ಒಂದು ಮಹತ್ವ ಎಲ್ಲಿವರೆಗೂ ಸರ್ಕಾರ ತಿಳ್ಕೊಳ್ಳೋದಿಲ್ಲ ಅಲ್ಲಿಯ ತನಕ ಭಾರತೀಯರ ಜೀವನ ಲೈಫ್ ಸ್ಪ್ಯಾನ್ 100 ವರ್ಷ ಆಗೋದೇ ಇಲ್ಲ. ಟುಡೇ ವಿ ಆರ್ ಫೇಸಿಂಗ್ ದ ಸ್ಕೇರ್ಸಿಟಿ ಆಫ್ ಫಿಸಿಕಲ್ ಎಜುಕೇಶನ್ ಟೀಚರ್ಸ್. In Mulbagal Taluk, we have only 6 primary school teachers, sir. Only 6. Within a span of 3 years, 3 teachers are going to retire. ಆಮೇಲೆ ಮುಳಬಾಗಲ್ ತಾಲೂಕಿನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕೇವಲ 3 ಜನ ಉಳ್ಕೋತಾರೆ ಸರ್ಕಾರಿ ಶಾಲೆಯಲ್ಲಿ. 21 ಸರ್ಕಾರಿ ಶಾಲೆಗಳಲ್ಲಿ 9 ಜನ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ. ಅದರಲ್ಲಿ 8 ಜನ ದೈಹಿಕ ಶಿಕ್ಷಣ ಶಿಕ್ಷಕರ ಕೆಲಸ ಮಾಡ್ತಾ ಇದ್ರೆ, ಒಬ್ರು ಫಿಸಿಕಲ್ ಎಜುಕೇಶನ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಸಿಗ್ತಾ ಇದೆ ಫಿಸಿಕಲ್ ಎಜುಕೇಶನ್? ಸಿಗ್ತಾ ಇಲ್ಲ. ಸರ್ಕಾರದ ಉದ್ದೇಶ ಸರ್ಕಾರಕ್ಕೆ ಹಣ ಉಳಿಸೋದಾಗಿದೆ ಹೊರತು ಮಕ್ಕಳ ಮತ್ತು ಈ ದೇಶದ ಭಾರತೀಯರ ಜೀವನವನ್ನ ಉಜ್ವಲಿಸುವ ಆರೋಗ್ಯವಂತ ಜೀವನ ಕೊಡುವಂತ ಉದ್ದೇಶ ಇವತ್ತು ಸರ್ಕಾರ ಮರ್ತಿದೆ. ಸರ್ಕಾರ ಎಚ್ಚೆತ್ಕೊಳ್ಳದೆ ಇದ್ರೆ ಆಮೇಲೆ 40 ವರ್ಷ ನಮ್ಮ ಲೈಫ್ ಸ್ಪ್ಯಾನ್ ಆಗೋದು ಬಹಳ ದೊಡ್ಡ ವಿಚಾರ ಅಲ್ಲ. ಆದುದರಿಂದ ನಾನು ಹೆಚ್ಚು ಸಮಯವನ್ನ ತಗೊಳ್ದಿರಾ, ನಿಮ್ಗೆ ಹೆಚ್ಚು ಬಿಸಿಲಲ್ಲಿ ಕೂಡಿಸ್ದಿರಾ ನನ್ನ ಮಾತನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿಸ್ತೇನೆ. ದಯವಿಟ್ಟು ಎಲ್ಲಿ ಶ್ರಮ ಇದೆ ಅಲ್ಲಿ ದಯವಿಟ್ಟು ಭಾಗವಹಿಸಿ, ಕ್ರೀಡೆಗಳಲ್ಲಿ ಭಾಗವಹಿಸಿ. ಎಕ್ಸಸೈಸಸ್ ನಿಮ್ಮ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಮಾಡಿಸಿದಾಗ ಸಕ್ರಿಯವಾಗಿ ಭಾಗವಹಿಸಿ, ಬೈಕೊಂಡು ಭಾಗವಹಿಸಬೇಡಿ. ನಿಮಗೆ ಎಲ್ಲಿ ಶ್ರಮ ಆಗ್ತಾ ಇದೆ ಅಲ್ಲಿ ನಿಮ್ಮ ಜೀವನದ ಒಂದು ಲೈಫ್ ಸ್ಪ್ಯಾನ್ ಅನ್ನ, ನಿಮ್ಮ ಜೀವನದ ಒಂದು ವಯಸ್ಸು ಏನಿದೆ ಅದನ್ನ ನೀವು ಹೆಚ್ಚಿಸ್ಕೊತಾ ಇದ್ದೀರಾ, ವೃದ್ಧಿಸ್ಕೊತಾ ಇದ್ದೀರಾ ಅಂತ ಆಸಕ್ತಿಯಿಂದ ಭಾಗವಹಿಸಿ. ಇವತ್ತು ನೀವು ಆ ರೀತಿ ಮಾಡಿದ್ದಲ್ಲಿ ಖಂಡಿತವಾಗ್ಲೂ ನೀವು ಆರೋಗ್ಯವಾಗಿ ಬದುಕ್ತೀರಾ ಅಂತ ಹೇಳ್ತಾ, ಇಂತಹ ಒಂದು ಸುಂದರವಾಗಿರುವಂತಹ ಅದ್ಭುತವಾಗಿರುವಂತಹ ಬಹಳ ಅಚ್ಚುಕಟ್ಟಾಗಿ ನಡೆದಿರುವಂತಹ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನನ್ನನ್ನ ಕರೆಸಿ ಗೌರವಿಸಿದ್ದಕ್ಕಾಗಿ, ಬಹಳ ಮುಖ್ಯವಾಗಿ ಈ ಒಂದು ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ರಾಘವೇಂದ್ರ ಸರ್ ಅವರಿಗೆ, ಕುಸುಮಾ ಮೇಡಮ್ ಅವರಿಗೆ, ಎಲ್ಲ ಈ ಸಂಸ್ಥೆಯ ಸಂಸ್ಥೆಗಳ ಒಂದು ಮುಖ್ಯ ಗುರುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ಪುಟಾಣಿಗಳಿಗೆ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಎಲ್ಲರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.